ನಮಸ್ತೆ ಎಲ್ರಿಗೂ. ಇವತ್ತಿನ ಈ ವಿಡಿಯೋ ಏನಂತಂದರೆ ಸ್ಟಾಲಲ್ಲಿ ಹಾಕಿದಂಥ ಸೈನ್ ಬೋರ್ಡ್ನ ಹೇಗೆ ಮಾಡಿದ್ವಿ ಅಂತ. ಸೊ ಮನೆಯಲ್ಲೇ ಇದ್ದಿದ್ದ ವುಡ್ ಪೀಸ್ನ ತೊಗೊಂಡು ಅದರಿಂದ ನಾವು ಕಾರ್ಪೆಂಟರ್ನ ಹೆಲ್ಪ್ ತೊಗೊಂಡು ಇದನ್ನು ಮಾಡಿದ್ವಿ. ಆಮೇಲೆ ಪ್ರಿಂಟಿಂಗು ಡಿಸೈನಿಂಗ್ ಎಲ್ಲ ನಾವೇ ಮಾಡಿದ್ರಿಂದ ಎಕ್ಸ್ಪೆನ್ಸಸ್ ತುಂಬ ಕಮ್ಮಿ ಆಯಿತು. ಅಂದರೆ ಒಂದು 180 ರುಪೀಸಿಂದ 250 ರುಪೀಸ್ ಒಳಗಾಯಿತು ಈ ಸೈನ್ ಬೋರ್ಡ್. ನಮಗೆ ಸ್ಟಾಲಲ್ಲಿ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಯಾರಾದರೂ ಈ ಥರ ಇವೆಂಟ್ಸ್ ಮಾಡಬೇಕು ಅಂತ ಇದ್ದರೆ ಸೊ ಈ ಥರ ಒಂದು ಸಿಂಪಲ್ ಆಗಿರೋವಂಥ ಒಂದು ಹ್ಯಾಂಡ್ಮೇಡ್ ಸೈನ್ ಬೋರ್ಡ್ನ ಟ್ರೈ ಮಾಡಿ. ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗಲ್ಲ ಅಂತಲ್ಲ, ಖಂಡಿತ ಸಿಗುತ್ತೆ. ಸೊ ಇದಕ್ಕಿಂತ ಚೆನ್ನಾಗಿರೋದೇ ಸಿಗುತ್ತೆ. ಬಟ್ ಅಲ್ಲಿ ನಮಗೇನಾಗುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಅಲ್ಲೆಲ್ಲ ಎಕ್ಸ್ಪೆನ್ಸಿವೇ ಇದೆ ಸೈನ್ ಬೋರ್ಡ್ಸು. ಸೊ ಹಾಗಾಗಿ ನೀವೇ ಒಂದು ಹ್ಯಾಂಡ್ಮೇಡ್ ಅಂದರೆ ನಿಮ್ಮದೇ ಒಂದು ಸ್ವಂತ ಐಡಿಯಾಯಿಂದ ಒಂದು ಹ್ಯಾಂಡ್ಮೇಡ್ ಸೈನ್ ಬೋರ್ಡ್ ಮಾಡಿದ್ರೆ ನಿಮ್ಗೆ ಅದರಲ್ಲಾಗೋ ಖುಷಿನೇ ಬೇರೆ. ಸೊ ಇವಾಗ ಕಸ್ಟಮರ್ ನಮ್ಮ ಸ್ಟಾಲ್ ಹತ್ರ ಬರ್ತಾರೆ, ಕ್ರೌಡ್ ಇರುತ್ತೆ, ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು ಸೈನ್ ಬೋರ್ಡ್ ಆಚೆ ಇರೋದ್ರಿಂದ ಸೈನ್ ಬೋರ್ಡಲ್ಲಿ ನಮ್ಮದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಯಾವುದು ಅಂತ ಹಾಕಿರ್ತೀವಿ. ಅದನ್ನ ನೋಡೋಣ ಕಸ್ಟಮರ್ಸ್ ಏನು ಮಾಡ್ತಾರೆ, ಓಕೆ ಸ್ಟಾಲಲ್ಲಿ ಏನೋ ಎಕ್ಸೈಟಿಂಗ್ ಆಗಿರೋ ಪ್ರಾಡಕ್ಟ್ಸ್ ಇದೆ ಅಂದ್ಕೊಂಡು ಒಳಗಡೆ ಬರ್ತಾರೆ. ಸೊ ಈ ಥರ ಇನ್ನೂ ಮೋರ್ ಕ್ರಿಯೇಟಿವ್ ಐಡಿಯಾಸ್ ಬೇಕಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.